ಮಿನಿ ಎಕ್ಸ್ಕವೇಟರ್ ಬಾಯ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ರಾ? ವೇಟ್, ಕಾಸ್ಟ್ಲಿ ಮಿಸ್ಟೇಕ್ ಮಾಡಬೇಡಿ. ಲ್ಯಾಕ್ಸ್ ಇನ್ವೆಸ್ಟ್ ಮಾಡೋಕೆ ಮುಂಚೆ ನೀವು ಕೀ ಫ್ಯಾಕ್ಟರ್ಸ್ ಬಗ್ಗೆ ಕಂಪಲ್ಸರಿ ಗೊತ್ತಿರಬೇಕು. ಫಸ್ಟ್ ಎಂಜಿನ್ ಚೆಕ್ ಮಾಡಿ. ಮೋಸ್ಟ್ ರಿಲಯಬಲ್ ಮಷೀನ್ಸ್ ಅಲ್ಲಿ ಯಾನ್ಮಾರ್ ಇಲ್ಲ ಕುಬೋಟಾ ತರ ಎಂಜಿನ್ಸ್ ಯೂಸ್ ಮಾಡ್ತಾರೆ. ಆದ್ರೆ ನೆನಪಿರ್ಲಿ, ಜಸ್ಟ್ ಹೈಯರ್ HP ಇದೆ ಅಂತ ಚೂಸ್ ಮಾಡಬೇಡಿ. ಹೈಯರ್ HP ಈಕ್ವಲ್ಸ್ ಹೈಯರ್ ಫ್ಯೂಯಲ್ ಕನ್ಸಂಪ್ಷನ್. ಆಲ್ವೇಸ್ ಮ್ಯಾಕ್ಸಿಮಮ್ ಅಲ್ಲ, ಆಪ್ಟಿಮಮ್ ಎಂಜಿನ್ ಪವರ್ ಚೂಸ್ ಮಾಡಿ. ನೆಕ್ಸ್ಟ್, ಮಷೀನ್ನ ಹಾರ್ಟ್, ಹೈಡ್ರಾಲಿಕ್ಸ್. ಲೋಡ್ ಸೆನ್ಸಿಂಗ್ ಹೈಡ್ರಾಲಿಕ್ಸ್ ಇದೆಯಾ ಚೆಕ್ ಮಾಡಿ. ವರ್ಲ್ಡ್ ಕ್ಲಾಸ್ ಹೈಡ್ರಾಲಿಕ್ ಕಾಂಪೊನೆಂಟ್ಸ್ ಇದೆಯಾ ನೋಡಿ. ಯಾಕೆ ಅಂದರೆ ಬೆಟರ್ ಹೈಡ್ರಾಲಿಕ್ಸ್ ಅಂದರೆ ಸ್ಮೂತ್ ಆಪರೇಷನ್, ಫ್ಯೂಯಲ್ ಎಫಿಷಿಯನ್ಸಿ, ಲಾಂಗರ್ ಮಷೀನ್ ಲೈಫ್. ನೆಕ್ಸ್ಟ್, ಸ್ಟ್ರಕ್ಚರ್ ಕ್ವಾಲಿಟಿ ಚೆಕ್ ಮಾಡಿ. ಬೂಮ್, ಆರ್ಮ್, ಶಾಸಿ ಇವೆಲ್ಲ ರೋಬೋಟಿಕ್ ವೆಲ್ಡಿಂಗ್ ಇಂದ ಬಿಲ್ಡ್ ಆಗಿದೆಯಾ? ಇದು ಡಿಸೈಡ್ ಮಾಡುತ್ತೆ ಸ್ಟ್ರೆಂತ್, ಡ್ಯೂರಬಿಲಿಟಿ, ಟಫ್ ಕಂಡೀಷನ್ಸ್ ಅಲ್ಲಿ ಸೇಫ್ಟಿ. ನೆಕ್ಸ್ಟ್, ತುಂಬಾ ಇಂಪಾರ್ಟೆಂಟ್, ಸರ್ಟಿಫಿಕೇಶನ್. ಮಷೀನ್ C ಸರ್ಟಿಫೈಡಾ? ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಅಪ್ರೂವಲ್ ಇದೆಯಾ? ಇದರಿಂದ ಇನ್ಶೋರ್ ಆಗುತ್ತೆ ಗ್ಲೋಬಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಪ್ರೂವನ್ ಪರ್ಫಾರ್ಮೆನ್ಸ್ ವರ್ಲ್ಡ್ ವೈಡ್. ವಾರಂಟಿ ಟರ್ಮ್ಸ್ ಕೂಡ ಚೆಕ್ ಮಾಡಿ. ಕಾನ್ಫಿಡೆಂಟ್ ಬ್ರ್ಯಾಂಡ್ ಏನ್ ಕೊಡುತ್ತಾ ಅಂದ್ರೆ 1 year or 3000 hours ವಾರಂಟಿ. ಮೋರ್ ಕಾನ್ಫಿಡೆನ್ಸ್ ಈಕ್ವಲ್ ಟು ಬೆಟರ್ ಪ್ರಾಡಕ್ಟ್. ಬ್ರ್ಯಾಂಡ್ ಹೆಸರು ನೋಡಿ ಮಾತ್ರ ಚೂಸ್ ಮಾಡಬೇಡಿ. ಓಲ್ಡ್ ಬ್ರ್ಯಾಂಡ್ಸ್ ಈಕ್ವಲ್ ಟು ಹೈಯರ್ ಪ್ರೈಸ್, ಸೇಮ್ ಪರ್ಫಾರ್ಮೆನ್ಸ್ ಈಕ್ವಲ್ ಟು ಮೋರ್ ಕಾಸ್ಟ್. ಫೀಚರ್ಸ್ ಪ್ಲಸ್ ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡಿ, ಬ್ರ್ಯಾಂಡ್ ಹಿಸ್ಟ್ರಿ ಮೇಲೆ ಅಲ್ಲ. ಒಂದು ಸತ್ಯ ಹೇಳ್ತೀನಿ, ಜನ ಹೆಚ್ಚು ಹೇಳಲ್ಲ. ರೆಂಟಲ್ ಇನ್ಕಮ್ ಎಲ್ಲ ಮಿನಿ ಎಕ್ಸ್ಕವೇಟರ್ಗೂ ಸೇಮ್ ಇರುತ್ತೆ. ನೀವು ಮಷೀನ್ಗೆ ಜಾಸ್ತಿ ದುಡ್ಡು ಕೊಟ್ರೆ ಪ್ರಾಫಿಟ್ ಕಮ್ಮಿ ಆಗುತ್ತೆ. ಸೊ ಸ್ಮಾರ್ಟ್ ಆಗಿ ಚೂಸ್ ಮಾಡಿ, ಟೆಕ್ನಿಕಲ್ಸ್ ಕಂಪೇರ್ ಮಾಡಿ, ವೈಸ್ ಆಗಿ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ರೈಟ್ ಮಷೀನ್ ಕೆಲಸ ಮಾಡೋದು ಮಾತ್ರ ಅಲ್ಲ, ನಿಮ್ಗಾಗಿ ಮನಿ ಕೂಡ ಅರ್ನ್ ಮಾಡುತ್ತೆ.